ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಜೀವನದಲ್ಲಿ ಎಲ್ಲವೂ ಸರಿಯಿಲ್ಲ ಅಂತ ಅನ್ಸ್ದಾಗ ಏನ್ ಮಾಡೋದು? ಬನ್ನಿ, ಇವತ್ ನಾವು ಓಂ ಸ್ವಾಮಿಯವರ ವೆನ್ ಆಲ್ ಇಸ್ ನಾಟ್ ವೆಲ್ ಅನ್ನೋ ಪುಸ್ತಕದ ಮೂಲಕ ಖಿನ್ನತೆಯ ಬಗ್ಗೆ ಒಂದು ವಿಭಿನ್ನವಾದ ಅಂದ್ರೆ ಯೋಗಿಕ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಪುಸ್ತಕ ಖಿನ್ನತೆಯನ್ನ ಯಾವುದೋ ಮೆಡಿಕಲ್ ಟರ್ಮ್ಸ್ನಲ್ಲಿ ವಿವರಿಸೋಕೋಗಲ್ಲ. ಬದಲಿಗೆ ಅದು ನಿಜವಾಗಿ ಅನುಭವಕ್ಕೆ ಹೇಗಿರುತ್ತೆ ಅನ್ನೋದರ ಒಂದು ಹಸಿಯಾದ ತುಂಬಾನೇ ಮಾನವೀಯ ಚಿತ್ರಣವನ್ನ ನಮ್ಮ ಮುಂದಿಡುತ್ತೆ. ಈ ವಿಶ್ಲೇಷಣೆಯಲ್ಲಿ ನಾವು ಆ ಭಾವನೆಯನ್ನ ಇನ್ನಷ್ಟು ಆಳವಾಗಿ ನೋಡೋಣ. ಖಿನ್ನತೆಯನ್ನ ಒಂದು ರೀತಿಯ ಸಂಪರ್ಕ ಕಡಿತದ ಸ್ಥಿತಿ ಅಂತ ನೋಡಿ ಅದರಿಂದ ಹೊರಬರೋ ದಾರಿಯನ್ನ ಹುಡ್ಕೋಣ. ಹಾಗಾದ್ರೆ ಈ ಸಂಪರ್ಕ ಕಡಿತ ಅಂದ್ರೆ ಏನು? ಈ ಅನುಭವ ಹೇಗಿರುತ್ತೆ? ಇದನ್ನ ಬರೀ ಮಾತುಗಳಲ್ಲಿ ಹೇಳೋದಕ್ಕಿಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಈ ಪುಸ್ತಕದಲ್ಲಿ ಒಂದು ತುಂಬಾನೇ ಪವರ್ಫುಲ್ ಆದ ರೂಪಕ ಇದೆ. ಯೋಚನೆ ಮಾಡಿ, ಮರದಿಂದ ಕಿತ್ತು ಬಂದ ಎಲೆ ಸ್ವಲ್ಪ ಹೊತ್ತು ಹಸಿರಾಗೇ ಕಾಣ್ಬೋದಲ್ವಾ? ಆದರೆ ಒಳಗೊಳಗೆ ಅದು ಸಾಯ್ತಾ ಇರುತ್ತೆ. ಯಾಕಂದ್ರೆ ಅದಕ್ಕೆ ಜೀವ ಕೊಡ್ತಿದ್ದ ಮೂಲದಿಂದಾನೇ ಅದು ದೂರ ಆಗಿರುತ್ತೆ. ಇಲ್ಲಿ ಯೋಗಿಕ ದೃಷ್ಟಿಕೋನ ಇನ್ನಷ್ಟು ಸ್ಪಷ್ಟ ಆಗುತ್ತೆ. ವಿಷಾದ ಅನ್ನೋ ಪದದ ಮೂಲದಲ್ಲೇ ವಿಷ ಇದೆ. ಅಂದ್ರೆ ಖಿನ್ನತೆಯನ್ನ, ನಮ್ಮ ಮನಸ್ಸನ್ನ ನಿಧಾನವಾಗಿ ಕೊಲ್ಲುವ ಒಂದು ವಿಷ ಅಂತ ನೋಡ್ಲಾಗತ್ತೆ. ಅದು ನಮ್ಮ ಬದುಕೋ ಉತ್ಸಾಹವನ್ನೇ ಕುಗ್ಗಿಸಿಬಿಡುತ್ತೆ. ಸರಿ, ಖಿನ್ನತೆ ಅಂದ ತಕ್ಷಣ ಎಲ್ಲರಿಗೂ ಒಂದೇ ಥರ ಇರುತ್ತಾ? ಖಂಡಿತ ಇಲ್ಲ. ಈ ಪುಸ್ತಕ ಅದರ 3 ಬೇರೆ ಬೇರೆ ಮುಖಗಳನ್ನ ನೈಜ ಕಥೆಗಳ ಮೂಲಕ ನಮಗೆ ಪರಿಚಯಿಸುತ್ತೆ. ಪ್ರತಿಯೊಂದಕ್ಕೂ ಅದರದೇ ಆದ ಕಾರಣಗಳಿರುತ್ತೆ. ಇಲ್ಲಿ ನೋಡಿ, ಈ ಸ್ಲೈಡ್ನಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಖಿನ್ನತೆಯನ್ನ ಕೇವಲ ಅದರ ತೀವ್ರತೆ ಮೇಲೆ ಅಷ್ಟೇ ಅಲ್ಲ, ಅದಕ್ಕೆ ಕಾರಣ ಏನು ಅನ್ನೋದರ ಮೇಲೂ ವಿಂಗಡಣೆಸಲಾಗಿದೆ. ತುಂಬ ಆಳವಾದ ಆಘಾತದಿಂದ ಹಿಡಿದು ಜೀವನದಲ್ಲಿ ದಿಢೀರಂತ ಆದ ಒಂದು ಬದಲಾವಣೆವರೆಗೂ ಕಾರಣಗಳು ಬೇರೆ ಬೇರೆ ಇರ್ಬೋದು. ಖಿನ್ನತೆಯ ಈ ಬೇರೆ ಬೇರೆ ಕಾರಣಗಳನ್ನ ನೋಡಿದ್ವಿ. ಸರಿ, ಈಗ ಇದಕ್ಕೆ ಪರಿಹಾರದ ದೃಷ್ಟಿಕೋನ ಹೇಗಿರುತ್ತೆ ಅಂತ ನೋಡೋಣ. ಯೋಗಿಕ ತತ್ವದ ಪ್ರಕಾರ ನಮ್ಮ ಅಸ್ತಿತ್ವ ಅನ್ನೋದು ಕೇವಲ ಈ ಕಣ್ಣಿಗೆ ಕಾಣೋ ದೇಹ ಅಷ್ಟೇ ಅಲ್ಲ, ಅದನ್ನು ಮೀರಿದ್ದು. ಅಂದ್ರೆ ಇದನ್ನ ಒಂದು ಕಾಯಿಲೆ ಅಂತ ನೋಡ್ಲಾಗತ್ತೆ. ಆದರೆ ಇದು ಶುರುವಾಗೋದು ನಮ್ಮ ಸೂಕ್ಷ್ಮ ಶಕ್ತಿಗಳಲ್ಲಿ, ಆಮೇಲೆ ಕೊನೆಗೆ ನಮ್ಮ ದೇಹದ ಮೇಲೆ ಅದರ ಪರಿಣಾಮ ಕಾಣಿಸ್ಕೊಳ್ಳುತ್ತೆ. ಯೋಗಿಕ ತತ್ವಶಾಸ್ತ್ರದ ಪ್ರಕಾರ ನಮ್ಮಲ್ಲಿ 3 ದೇಹಗಳಿವೆ. ಇವು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಸಾಮಾನ್ಯವಾಗಿ ಸಮಸ್ಯೆ ಶುರುವಾಗೋದು ಸೂಕ್ಷ್ಮ ಅಥವಾ ಕಾರಣ ದೇಹದಲ್ಲಿ, ಆದರೆ ಅದರ ಲಕ್ಷಣಗಳು ಕಾಣಿಸ್ಕೊಳ್ಳೋದು ನಮ್ಮ ಭೌತಿಕ ದೇಹದಲ್ಲಿ. ಹಾಗಾಗಿ ನಿಜವಾದ ಚಿಕಿತ್ಸೆ ಅಂದ್ರೆ ಈ 3 ಹಂತಗಳಲ್ಲಿ ಮತ್ತೆ ಬ್ಯಾಲೆನ್ಸ್ ತರೋದು. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನು? ಖಿನ್ನತೆ ಅನ್ನೋದು ಒಂದು ವಿಷ ಅಂತಾದ್ರೆ ಅದಕ್ಕೆ ಮದ್ದಿಲ್ವಾ? ಈ ಪ್ರಶ್ನೆಗೆ ಉತ್ತರ ಆಶ್ಚರ್ಯ ಅಂದ್ರೆ ಈ ಪುಸ್ತಕದಲ್ಲಿ ಬರುವ ಎಲ್ಲಾ ನೈಜ ಕಥೆಗಳಲ್ಲೂ ಸಿಗುತ್ತೆ. ಅವೆಲ್ಲದರಲ್ಲೂ ಚಿಕಿತ್ಸೆಯ ಒಂದು ಕಾಮನ್ ಥ್ರೆಡ್ ಇದೆ. ಅಂದ್ರೆ ಇಲ್ಲಿ ಮುಖ್ಯವಾದ ಅಂಶ ಏನ್ ಗೊತ್ತಾ? ಚಿಕಿತ್ಸೆ ಅನ್ನೋದು ಸಂಪರ್ಕದಿಂದಲೇ ಸಿಗೋದು. ಪ್ರೀತಿ, ತಾಳ್ಮೆ, ಜೀವನಕ್ಕೊಂದು ಉದ್ದೇಶ, ಇವೆಲ್ಲ ನಮ್ಮಲ್ಲಿ ಮತ್ತೆ ಆ ಕನೆಕ್ಷನ್ ಅನ್ನೋದನ್ನ ಬೆಳೆಸುತ್ತೆ. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಇವೆಲ್ಲ ನಮ್ಮಲ್ಲಿ ಸೆರೋಟೋನಿನ್, ಆಕ್ಸಿಟೋಸಿನ್ ಥರದ ಹ್ಯಾಪಿ ಕೆಮಿಕಲ್ಸ್ ರಿಲೀಸ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ನಾವೆಲ್ಲ ನೆನ್ಪಿಡ್ಬೇಕು. ಲೇಖಕರು ಕೂಡ ಇದನ್ನೇ ಒತ್ತಿ ಹೇಳ್ತಾರೆ. ಈ ಯೋಗಿಕ ದೃಷ್ಟಿಕೋನ ಅನ್ನೋದು ವೃತ್ತಿಪರ ವೈದ್ಯಕೀಯ ಚಿಕಿತ್ಸೆಗೆ ಬದಲಾಗಿಯಲ್ಲ, ಖಂಡಿತ ಅಲ್ಲ. ಇದು ಅದಕ್ಕೆ ಒಂದು ಪೂರಕ ಅಷ್ಟೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯಿಂದ ನಮ್ಗೆ ಸಿಗೋ ಕೊನೆ ಪ್ರಶ್ನೆ ಏನು? ಖಿನ್ನತೆ ಅನ್ನೋದು ಸಂಪರ್ಕ ಕಳೆದುಕೊಳ್ಳೋದ್ರಿಂದ ಬರುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಇರೋರ್ ಜೊತೆ ನಾವು ಹೇಗೆ ಗಟ್ಟಿಯಾದ ಅರ್ಥಪೂರ್ಣವಾದ ಸಂಪರ್ಕಗಳನ್ನ ಬೆಳೆಸ್ಬೋದು? ಬಹುಶಃ ಅದೇ ಎಲ್ಲಕ್ಕಿಂತ ದೊಡ್ಡ ಮದ್ದು ಅಲ್ವಾ?